ಪ್ರೈಮ್ ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಅಮಾಯಕ ಹೆಣ್ಮಕ್ಳೇ, ನೀವು ಕೆಲಸ ಹುಡುಕ್ತಾ ಇದ್ರಾ? ಎಲ್ಲೋ ಜಾಬ್ ಓಪನಿಂಗ್ಸ್ ಇದೆ ಅಂತ ಹುಡುಗಿರೇ ಕರೆ ಮಾಡಿ ಜಾಬ್ಗೆ ಕರೆದ್ರೆ ಅವರ ಮಾತಿಗೆ ಮರಳಾಗಿ ಹೆಣ್ಣೈಕ್ಳು ಮೋಸ ಮಾಡಲ್ಲ ಅಂತೇನಾದ್ರೂ ಹಿಂದೂ ಮುಂದೂ ಯೋಚನೆ ಮಾಡದೆ ಮನೆ ಬಿಟ್ಟು ತೆರಳೋ ಮುನ್ನ ಹುಷಾರ್. ನೀವು ಹೋಗಿ ಸೇರುವುದು ಕೆಲಸಕ್ಕಲ್ಲ, ವೇಶ್ಯಾವಾಟಿಕೆ ಅಡ್ಡಕ್ಕೆ. ಹೌದು, ಈ ಖತರ್ನಾಕ್ ಅಕ್ಕ ತಂಗಿಯರು ಅಂಥಿಂತವರಲ್ಲ. ಈ ಪಾತರಗಿತ್ತಿರ ದಶಾವತಾರದ ಬಗ್ಗೆ ಕೇಳಿದ್ರೆ ನೀವಂತೂ ಶಾಕ್ ಆಗೋದಂತೂ ಪಕ್ಕ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನ ಅಬ್ಬಾಸ್ ನಗರದ ಸಾಧಾರಣ ಸ್ಲಂನಲ್ಲಿ ವಾಸ ಮಾಡಿ ಬೆಳೆದಂಥ ಈ ಅಮ್ರೀನ್ ಮತ್ತು ಅಫ್ರೀನ್ ಮೊದಲಿಗೆ ಸಾಮಾನ್ಯ ಹೆಣ್ಣುಮಕ್ಕಳಂತೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಕ್ರಮೇಣವಾಗಿ ಇವರ ಬಟ್ಟೆಗಳು ಕೂಡ ಬದಲಾದವು, ಲೈಫ್ ಸ್ಟೈಲ್ ಕೂಡ ಬದಲಾದವು. ನಡ್ಕೊಂಡು ಓಡಾಡ್ತಾ ಇದ್ದವರು ಕಾರ್ನಲ್ಲಿ ಬಂದಿಳಿಯತೊಡಗಿದ್ರು. ಜೀವನ ಶೈಲಿಯೇ ಕಂಪ್ಲೀಟ್ ಆಗಿ ಬದಲಾಯಿತು. ಭೋಪಾಲ್ನ ಹಶಂಗಾಬಾದ್ನಲ್ಲಿರುವಂಥ ದುಬಾರಿ ಸಾಗರ್ ರಾಯಲ್ ವಿಲ್ಲಾ ಕಾಲೋನಿಯಲ್ಲಿರುವಂಥ ಐಷಾರಾಮಿ ಫ್ಲಾಟ್ಗೆ ಏಕಾಏಕಿ ಶಿಫ್ಟ್ ಆದರು. ಆದರೆ ಇವರಿಬ್ಬರ ದಿಢೀರ್ ಬೆಳವಣಿಗೆ ಎಲ್ರಿಗೂ ಕೂಡ ಆಶ್ಚರ್ಯವನ್ನ ತರಿಸಿತ್ತು. ಆದರೆ ಇವರ ವಿರುದ್ಧ ಕೇಸ್ ದಾಖಲಾದಾಗಲಷ್ಟೇ ಗೊತ್ತಾಯಿತು ಇವರು ಹೆಣ್ಮಕ್ಳಲ್ಲ, ಹೆಮ್ಮಾರಿಗಳು ಅಂತ. ಹೌದು, ಈ ಅಕ್ಕ ತಂಗಿಯರ ವಿರುದ್ಧ ದೊಡ್ಡ ಆರೋಪಗಳೇ ಇದೆ. ಯಾವ ಹೆಣ್ಣುಮಕ್ಕಳು ಕಷ್ಟದಲ್ಲಿರ್ತಾರೋ, ಕೆಲಸದ ಹುಡುಕಾಟದಲ್ಲಿರ್ತಾರೋ ಅಂಥವರೇ ಇವರ ಟಾರ್ಗೆಟ್. ತಿಂಗಳಿಗೆ 10,000 ರೂಪಾಯಿ ಕೊಡ್ತೀವಿ, ಉಚಿತ ವಸತಿ ಕೊಡ್ತೀವಿ, ಆಹಾರವನ್ನು ನೀಡ್ತೀವಿ, ಮನೆ ಕೆಲಸಗಳನ್ನು ನೀಡ್ತೀವಿ ಅಂತ ಅಡ್ವರ್ಟೈಸ್ ಬೇರೆ ಕೊಡ್ತಾ ಇದ್ರು ಇವರು. ಹುಡುಗಿಯರು ಬಲೆಗೆ ಬೀಳ್ತಾ ಇದ್ದಂತೆ ಅವರನ್ನು ಪುಸಲಾಯಿಸಿ ಡ್ರಗ್ಸ್ ಕೊಟ್ಟು ವೇಶ್ಯಾವಾಟಿಕೆಗೆ ದುಡ್ತಾ ಇದ್ರು. ಇದಷ್ಟೇ ಇಲ್ಲ, ಬಲವಂತವಾಗಿ ಮತಾಂತರಿಸಿ ಬುರ್ಕಾ ಬೇರೆ ಹಾಕಿಸ್ತಾ ಇದ್ರು. ಬ್ಯೂಟಿಷಿಯನ್ ಮತ್ತು ಮಹಿಳೆಯೊಬ್ಬರು ನೀಡಿದಂಥ 2 ಪ್ರತ್ಯೇಕ ದೂರುಗಳಿಂದಾಗಿ ಈ ಗ್ಯಾಂಗ್ ನಡೆಸ್ತಾ ಇದ್ದಂಥ ಲೈಂಗಿಕ ಮತ್ತು ಧಾರ್ಮಿಕ ಮತಾಂತರ ಜಾಲ ಈಗ ಬಟಾ ಬಯಲಾಗಿದೆ. ಛತ್ತೀಸ್ಗಢದ 21 ವರ್ಷದ ಮತ್ತು ಭೋಪಾಲ್ನ 30 ವರ್ಷದ ಮಹಿಳೆಯರ ಉದ್ಯೋಗದ ಭರವಸೆ ನೀಡಿ ನಂತರ ಡ್ರಗ್ಸ್ ಸೇವಿಸಿ ಅತ್ಯಾಚಾರ ಮಾಡಿಸಿ ಫೋಟೋಗಳನ್ನು ತೆಗೆದಿಟ್ಕೊಂಡಿದ್ರು, ಬೆದರಿಸ್ತಾ ಇದ್ರು ಮತ್ತು ಬಲವಂತವಾಗಿ ಮತಾಂತರಗೊಳಿಸಿದ್ದಾರೆ ಅಂತ ಅವರು ಆರೋಪವನ್ನು ಮಾಡಿದ್ರು. ಈ ಅಕ್ಕ ತಂಗಿಯರಾದಂಥ ಅಫ್ರೀನ್ ಮತ್ತು ಅಮ್ರೀನ್ ಅವರನ್ನ ಬಂಧಿಸಲಾಗಿದೆ. ಆದರೆ ಇನ್ನೂ 3 ಪರಾರಿಯಾಗಿದ್ದಾರೆ. ಐಷಾರಾಮಿ ಫ್ಲಾಟ್ನಲ್ಲಿ ದಂಧೆಗೆ ಹೆಣ್ಣು ಮಕ್ಕಳನ್ನ ಕರೆಸಿಕೊಳ್ತಾ ಇದ್ದ ಬಗ್ಗೆಯೂ ಅಕ್ಕಪಕ್ಕದವರು ಮಾಹಿತಿನ ಕೊಟ್ಟಿದ್ದಾರೆ. ಜೀನ್ಸ್ ತೊಡುವಂತ ಅಕ್ಕ ತಂಗಿಯರ ಜಾಲ ಬಹುದೊಡ್ಡದಾಗಿದೆ. ಎಷ್ಟು ಹೆಣ್ಮಕ್ಳನ್ನ ವೇಶ್ಯಾವಾಟಿಕೆಗೆ ದೂಡಿದ್ದಾರೆ? ಇವರಿಬ್ಬರ ಖತರ್ನಾಕ್ ಜಾಲದ ಬಗ್ಗೆಯೂ ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ನೀವು ಕಣ್ಣಿಗೆ ಕಾಣೋದೆಲ್ಲ ಸುಂದರ ಸತ್ಯ ಅಂತ ಯಾಮಾರಿದ್ರೆ ಮೋಸ ಹೋಗೋದಂತೂ ಪಕ್ಕಾ. ಎಚ್ಚರ ತಿಂದಿರಿ.